ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಈ ಹೊಸ ವರ್ಷ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಅಂತ ಹೇಳಿದರು. ಖುಷ್ಗೂ ಕೂಡ ಎಲ್ಲರೂ ಯುಗಾದಿ ಹಬ್ಬದ ಶುಭಾಶಯಗಳು ತಿಳಿಸಿ ಅವನು ಕುಂಕುಮ ವಿಭೂತಿ ಎಲ್ಲ ಹಾಕೊಂಡಿದ್ದ ಪೂಜೆ ಟೈಮಲ್ಲಿ ಎಲ್ಲ ಯುಗಾದಿ ಅಲ್ಲ ಯುಗಾದಿ ಯುಗಾದಿ ಉಗಾದಿ ನಿಮ್ಮ ಇಂಗ್ಲೀಷ್ ಯುಗಾದಿ ನೋಡಿ ನಮಗೆ ಕರೆಕ್ಟ್ ಮಾಡ್ತಾ ಇದ್ದಾರೆ. ಉಗಾದಿ ಅಲ್ಲ ಯುಗಾದಿ ಅಂತ ಹೇಳ್ತಾ ಇದ್ದಾರೆ. ಇಂಗ್ಲಿಷಲ್ಲಿ ಯುಗಾದಿ, ಕನ್ನಡದಲ್ಲಿ ಉಗಾದಿ. ಗುಡ್. ಉಗಾದಿ ಹಬ್ಬದ ಶುಭಾಶಯಗಳು. ಉಗಾದಿ ಹಬ್ಬದ ಶುಭಾಶಯಗಳು. ಮತ್ತೆ ಇವತ್ತು ನಾವು ನೆಲ ನಿಲ್ಲಿಸ್ಬೇಕಲ್ವ, ಹಾಗಾಗಿ ಶಾಸ್ತ್ರ ಕೇಳ್ಕೊಂಡು ಬರೋಣ ನಾಳೆ ನಿಲ್ಸೋಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಂದರೆ ಮೇನ್ದು ನಮ್ಮದು ನೆಲ ಬರೋದು ಮೇಲ್ಗಡೆ ಆದರೂ ಕೂಡ ಕೆಳಗಡೆದು ಅಸ್ತಲ್ಲಿ ನಿಲ್ಲಿಸ್ಬೇಕಾದ್ರೆ ರೂಮೇ ಆಗಲಿ ಏನಾಗಲಿ ಮೊದಲೇ ನಿಲ್ಲಿಸ್ತಾ ಇರೋದಲ್ವ, ಒಂದು ಶಾಸ್ತ್ರ ಕೇಳಬೇಡ ಅಂದ್ಬಿಟ್ಟು ಕೇಳ್ಕೊಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಯುಗಾದಿ ಹಬ್ಬದ ದಿನನೇ ಇವತ್ತು ನಾಳೆ ನಿಲ್ಲಿಸ್ಕೋಬೋದಾ ಅಥವಾ ಭಾನುವಾರ ನಿಲ್ಲಿಸ್ಬೋದಾ, ಒಳ್ಳೆ ದಿನ ಒಳ್ಳೆ ಟೈಮ್ ಎಲ್ಲ ಕೇಳಬೇಕಲ್ವ ಅಂತ ಹೇಳ್ಬಿಟ್ಟು ಇವತ್ತಿನ ವ್ಲಾಗ್ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ. ನಮ್ಮನೆ ನಂದು ಬಟ್ಟೆ ಚೆನ್ನಾಗೈತಾ? ಚೆನ್ನಾಗಿಲ್ವಂತೆ. ಗ್ರೀನ್ ಕಲರ್ ನೋಡಿ ಪ್ಯಾಂಟು, ವೈಟ್ ಕಲರ್ ಡ್ರೆಸ್ಸು. ವೈಟ್ ಕಲರ್ ಇದು ಸುಬ್ಬ ಹೇಳ್ತು. ನಾ ಒಯ್ದಿರೋದು ಬುಡು ಬುಜ್ಜಿ ನೋಡಲ್ಲಿ ಒಯ್ದಿರೋದು ನಾನು ತಾತ ಇಬ್ಬರು ತಾನೆ. ಪರು ನಾನು ನೀನು ಕರ್ಕೊಂಡು ಹೋಗ್ತೀನಿ ಅಂದ. ಸರಿ ನಡಿ ಬಿಡೆ ಬರಲಿ. ಬಾಯ್ ಪರು, ಬಾಯ್ 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 ಪರು. ಅಲ್ಲ ಅವ್ನು ನಾನು ಬತ್ತಿದ್ದಲ್ಲ ನೋಡಿ, ನಾನು ಕರ್ಕೊಂಡು ಹೋಗ್ತೀನಿ ಅಂದ. ಇವನು ನೋಡಿ ಅಲ್ಲಿ ಅವ್ರ ತಾತ ನೋಡ್ತಾ ಓಹ್ ಪರು ಅವ್ರ ಅಣ್ಣ ಹೋದ್ನಲ್ಲ ಚಪ್ಪಲಿ ಹಾಕೊಂಡು ರೆಡಿ ಆಗ್ತೀನಿ ಅಂತ. ಬಾಯ್ 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 ಅಂದರೆ ಬಾ ಅಂತಲಂತೆ. ಬಾಯ್ ಅಂದದ್ದು ಬಾಯ್ ಅಂದ್ರೆ ಬಾ ಅಂತ ಇಳಿತವನೆ. ಓಹೋ ನಡ್ಕೊಂಡು ಬಂದ್ಬಿಡ್ತಾನೆ. ಸರಿ ಪುಟ ಹುಷಾರು. ಹಾಂ ಹೋಗೋದಾ? ಹೋಗ್ಬೇಕು ಬಂದ್ಬಿಟ್ಟು ಹತ್ಕೊಂಡು ಬಂದಿದ್ದಾನೆ ಈಗ. ಅವ್ರ ಅಮ್ಮ ರೆಡಿ ಆದರು. ಅವ್ರ ಅಮ್ಮ ಎಲ್ಲೋ ಹೋಗಿ ಬಿಡಲ್ಲ ಅಳೋದು. ನಾವು ಎಲ್ಲರೂ ಓದಿದ್ರು ಬಾ 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 ಅನ್ನೋದು ನಮ್ಮನ್ನೇ. ನಾವು ಬಾಯ್ ಅಂದರೆ ಹೋಗೋಣ ಬಾ. ಬಾಯ್ ಮಾಡ್ಬಿಡು, ನಿಮ್ಮ ಅಮ್ಮನಿಗೆ ಬಾಯ್ ಮಾಡಿಬಿಡು. ನಿಮ್ಮ ಅಮ್ಮನಿಗೆ ಬಾಯ್ ಮಾಡಿಬಿಡು, ತಾತನಿಗೂ ಬಾಯ್ ಮಾಡಿಬಿಡು. ನೀನು ಬೈ ಕೊಡಿಸು ಆಯಿತಾ? ನೀನು ಬೈ ಕೊಡಿಸು. ತಾತ ಮನೇಲಿರಲಿ. ತಾತ ಹೆಲ್ಮೆಟ್ ಕೊಡು, ನಾನು ಹಾಕತ್ತೀನಿ ಅಂತ ಕೇಳು. ಇಸ್ಕೋ ತಾತನ ಹತ್ರ ಹೆಲ್ಮೆಟ್ ಇಸ್ಕೋ. ಹೊಂಟೋಯ್ತಿದ್ದ ಇಲ್ಲಿ ನೋಡ್ರಿ. ಹೊಂಟೋಯ್ತಿತ್ತು ತಾತನು ಬಿಟ್ಬಿಟ್ಟು ಹೋಯ್ತದ. ಕೂಗು ತಾತನ ಕೂಗು, ತಾತ ಬಾ ಅಂತ ಹೇಳು. ತಾತ ಬಾ. ಸಪ್ಪೆ ಆಗ್ಬಿಟ್ಟ. ನನಗೆ ಗೊತ್ತಾಗಿದೆ ಕರ್ಕೊಂಡು ಹೋಗ್ತಾಳೋ ಇಲ್ವೋ ಅನ್ನೋ ಒಂದು ಗಾಬರಿಲೇ ಇದ್ದಾನೆ. ಬಾಬಾ ಕರ್ಕೊ. ಹಾಯ್ ಹಲೋ ಎಲ್ಲರಿಗೂ ಹ್ಯಾಪಿ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರ ಮನೆ ಯುಗಾದಿ ಹಬ್ಬ ಹೇಗಿದೆ? ನಮ್ಮನೆ ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಮುಗೀತು. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮ ಪರಮಗೌಡ್ರ ಜೊತೆಲಿ. ಯಾಕೆ ಪರಮಗೌಡ್ರೆ? ನಮ್ಮ ಪರಮಗೌಡ್ರಿಗೆ ಮೊದಲನೇ ಯುಗಾದಿ ಹಬ್ಬ. ಇದು ಹಬ್ಬದಲ್ಲಿ ಬಂದು ಅಲ್ವಪ್ಪ, ಅದಕ್ಕೆ ಹೊಸ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದಾರೆ. ಹೊಸ ಟೀ ಶರ್ಟ್, ಹೊಸ ಪ್ಯಾಂಟು, ಹೊಸ ಬಟ್ಟೆ. ಹೊಸ ಹಬ್ಬಕ್ಕೆ, ಹೊಸ ವರ್ಷಕ್ಕೆ ಹೊಸ ಬಟ್ಟೆಗಳು. ಪರಮಗೌಡ್ರಿಗೆ ಹೊಸ ವರ್ಷ ಇವತ್ತು ಅಲ್ವಪ್ಪ? ಹಾಂ, ಹ್ಯಾಪಿ ಯುಗಾದಿ ಅಂತೇಳು. ಹ್ಯಾಪಿ ಯುಗಾದಿ, ಹ್ಯಾಪಿ ಯುಗಾದಿ ಹೇಳ್ಬಿಡು. ಬನ್ನಿ ಬಾ ಹೇಳಿ. ನೀನು ಕರೆಯೋರನ್ನ ಅಲ್ಲಿದ್ದಾರೆ ಒಳಗಡೆ. ಬಾ ಅಂತ ಹೇಳು, ಬನ್ನಿ ಅಂತ ಹೇಳು. ಬಾ 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 ಬಾ. ಓನಾಯ್ತಮ್ಮ. ಅಯ್ಯೋ ಏನಾಗೋಯ್ತು ಪರಗೌಡ್ರಿಗೆ?
ಇವತ್ತಿನ ಹಬ್ಬದ ಪೂಜೆ ನಮ್ಮನೆ ಮುಗೀತು. ಏ ಆ ಮಾಡು ಬುಜ್ಜಿಮ್ಮ. ಬೇವಾಗ್ದಾ? ಮನೆಗೆ ತಗೊಬಿಡು, ಡಬ್ಬನೇ ಅಲ್ಲೇ ತಗೋಣ. ಎಷ್ಟಿದ್ದು ಬಾಕ್ಸು? ಬಿಡು ಬಿಡ್ಬಿಡೋದು. ಅದು ಅದೆಷ್ಟು ದೊಡ್ಡದು ಸರ್? ಇದು ದೊಡ್ಡದು ಇದಾ? ಹಾಂ, ಇದು 100 ರೂಪಾಯಿ. ಯಾವುದಿದು? ಬಟರ್ಸ್ಕಾಚು ಕೊಡಿ, ಬಿಡು, ಅದು ಬೇಡ. ಬೇಕಾ? ಇದು 100 ರೂಪಾಯಿ. ಯಾವುದಿರಲಿ? ಇದು 100. ಅದು 10 ರೂಪಾಯಿ. ಇದಿಲ್ಲ, ಸ್ವೀಟ್ ಇಲ್ಲ ಅಂತ. ಸ್ವೀಟ್ ಇಲ್ವಲ್ಲ, ಸಿಲಿಂಡರ್ ಇಲ್ಲ, ಮಾಡಿಲ್ಲ. ಓ, ಎಲ್ಲ ಕಡೆ ಅದೇ ಇದಾ? ಏನು 3,500 4,000 ಹೇಳ್ತಾರೆ, ಎಲ್ಲಿ ಬರಲ್ಲ ಸುಮ್ಮನೆ ಸಿಲಿಂಡ್ರಾ? ಹಾಂ. ಓ ಸರಿ, ಇದನ್ನು ಕೊಡಿ. ಇದು ಯಾವ್ದು ಬೇಕು? ಪಪ್ಸ್ ಯಾವ್ದು ಬೇಕು? ಒಳ್ಳೆ ಕೆಲಸ. ಪಪ್ಸ್ ಅಂತ ಕೊಟ್ಬಿಡಿ. ಕೊಟ್ಬಿಡಿ, ಒಂದೊಂದು ಕೊಟ್ಬಿಡಿ. ಒಂದೊಂದು ಸಾಕು. ಪಾರ್ಸಲ್ ಕೊಡಿ. ನಮ್ಮದನ್ನೆಲ್ಲ ನಾಳೆನೇ ನಿಲ್ಲಿಸ್ಬೇಕು ನೋಡಿ. ರೆಡಿಯಾಗಿದ್ದಾವೆ. ಕಿಟಕಿ ಚೌಕಟ್ಟು ಮತ್ತು ಕಿಟಕಿ ಆಗ್ಬೋದು, ಚೌಕಟ್ಟು ಆಗ್ಬೋದು, ಎಲ್ಲ ರೆಡಿಯಾಗಿದ್ದಾವೆ ನೋಡಿ. ಅಂದರೆ ಕೆಳಗಡೆ ರೂಮ್ಗೆ 2 ವಿಂಡೋಸ್ ಬರುತ್ತೆ. ಒಂದು 3 ಪಾಟ್ದು, ಒಂದು 2 ಪಾಟು, ಮತ್ತು ಅದು ಒಂದು ಇದಕ್ಕೆ ಬಾತ್ರೂಮ್ಗೆ. ಮತ್ತು ಇದು ದೊಡ್ಡದು, ಇದೊಂದು ನೆಲ ವಾಸ್ಕಲ್ ಅಂತೆಲ್ಲ ಹೇಳ್ತಾರೆ. ನಮ್ಮೂರಲ್ಲಿ ಇವತ್ತು ನಾವು ಮನೆ ಕಟ್ತಿದ್ದೀವಲ್ಲ, ಅದೇ ಊರಲ್ಲಿ ವಾಹನ ಮೆರ್ಸಕ್ಕೆ ರೆಡಿ ಮಾಡ್ತಾರೆ ನೋಡಿ. ಬಸವೇಶ್ವರನ ವಾಹನ ಮೆರ್ಸಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ದೇವರೆಲ್ಲ ಕೂರಿಸಿ ಅಲಂಕಾರ ಮಾಡ್ತಾರೆ ಇವಾಗ. ಎಲ್ಲಕ್ಕೂ ಪೇಂಟ್ ಮಾಡಾಯಿತು ನೋಡಿ. ಇವಾಗ ವಾಸ್ಕಲ್ಗಾಗ್ಬೋದು, ವಿಂಡೋಸ್ಗಾಗ್ಬೋದು, ಎಲ್ಲಕ್ಕೂ ಕ್ಲೀನಾಗಿ ಪೇಂಟ್ ಮಾಡಾಯಿತು. ಇನ್ನು ನಾಳೆ ಬೆಳಗ್ಗೆನೇ ವಾಸ್ಕಲ್ ನಿಲ್ಲಿಸೋದು. ಬೆಳಗ್ಗೆ ಪೂಜೆ ಕೊಡಿ. ಅಲ್ಲೇ ಅರಿಶಿನ ಕುಂಕುಮ ಕರ್ಪೂರ ಎಲ್ಲ ಅಲ್ಲೇ ಸಿಗುತ್ತೆ. ಅರಿಶಿನ ಕುಂಕುಮ ಎಲ್ಲ ಚೆನ್ನಾಗಿರೋದಿದೆಯಾ? ಸೇವಂತಿಗೆಗೆ ಎಲ್ಲ ಬಾಡ್ಕೊಬಿಟ್ಟಿರಕ್ಕದಲ್ಲ. ಹಾಂ, ಇದು ಕೊಟ್ಬಿಡಿ. ಒಂದು 100 ಗ್ರಾಮ್ ಕೊಟ್ಬಿಡಿ. 50 ರೂಪಾಯಿ ಕೊಟ್ಬಿಡಿ. ಚೆನ್ನಾಗಿರೋದು ಕೊಡಿ ನಾಳೆಗೆ. ಏನು ರೈಟು? ಸ್ವೀಟ್ ಕೇಳಕ್ಕೆ ಹೋದರೆ ಸ್ವೀಟ್ ಇಲ್ಲ ಅಂತಾರೆ. ಚೆನ್ನಾಗಿದೆವು ಬೇಕ್ರಿಗಳಲ್ಲಿ. ಅಲ್ಲಿಗೆ ಹೋಗ್ಬೇಕು, ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗ್ಬೇಕು ಈಗ. ಚೆನ್ನಾಗಿದೆಯಾ? ಚೆನ್ನಾಗಿಲ್ಲ ಅಂದರೆ ಇದನ್ನು ಕೊಟ್ಬಿಡಿ ನನಗೆ. ಚೆನ್ನಾಗಿದ್ರೆ ಮಾತ್ರ ಕೊಡಿ. 50 ರೂಪಾಯಿ ಕೊಟ್ಬಿಡಿ.
ವಾಸ್ಕಲ್ ನಿಲ್ಸೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಬಂದಿದ್ದೀವಿ ನೋಡಿ ಇಲ್ಲಿಗೆ. ಇನ್ನು ಗಾರೆ ಕೆಲಸದವ್ರು ಬಂದಿಲ್ಲ, ಅವ್ರು ಬಂದ ತಕ್ಷಣ ನಿಲ್ಲಿಸ್ಬೇಕು. ಎಲ್ಲ ನೀರೆಲ್ಲ ಇದೆ, ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಟ್ರೆ ಇವಾಗೆಲ್ಲ ನೋಡಿ ಅದು ಬಿಗಿ ಮಾಡ್ಕೊಳ್ತಾ ಇದ್ದಾರೆ. ಆ ಕಡೆ ಈ ಕಡೆ ಎಲ್ಲ ಮರಗಳನ್ನ ಸಪೋರ್ಟ್ ಕೊಟ್ಬಿಟ್ಟು ಹಗ್ಗ ಹಾಕಿ ಕಟ್ಬಿಟ್ಟು ಬಿಗಿ ಮಾಡ್ತಾ ಇದ್ದಾರೆ ನೋಡಿ. ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಅಷ್ಟರಲ್ಲಿ ಶೈಲು ಮತ್ತು ಅಪ್ಪ ತಂಗಿ ಎಲ್ಲರೂ ಕೂಡ ಬಂದರು. ಅಷ್ಟರಲ್ಲಿ ನಾವು ಪೂಜೆನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ನಾನು. ಹಾಗಾಗಿ ಯಾವುದೇ ವೀಡಿಯೋಗಳು ಕೂಡ ನಾನು ಮಾಡೋಕ್ಕಾಗಲಿಲ್ಲ. ಶೈಲು ಒಂದು ಸ್ವಲ್ಪ ವೀಡಿಯೋ ಮಾಡಿದ್ನಲ್ಲ, ಅದನ್ನೇ ತೆಗೆದು ನಾನು ಹಾಕ್ತಾ ಇರೋದು. ಮತ್ತು ಪೂಜೆ ಎಲ್ಲ ಚೆನ್ನಾಗಾಯಿತು, ಸಿಂಪಲ್ಲಾಗೆ ಮಾಡಿದ್ದು. ನಾವೇನು ಜಾಸ್ತಿ ಅವ್ರನ್ನೆಲ್ಲ ಕರೆದು ಏನು ಮಾಡಲಿಲ್ಲ. ಆಮೇಲೆ ಅತ್ತೆ ಮಾವ ಬಂದಿದ್ದರು ಮತ್ತು ತಂಗಿರು ಅಪ್ಪ ಇಷ್ಟೇ. ಮತ್ತು ಅಕ್ಕಪಕ್ಕದ ಜನಗಳನ್ನ ಕರೆದ್ಬಿಟ್ಟು ಅರ್ಶಿನ ಕುಂಕುಮನ ಕೊಟ್ಬಿಟ್ಟು ವಾಸ್ಕಲ್ ನಿಲ್ಲಿಸಿದಂಥದ್ದು. ಬಾಯ್ ಕಡೆ ಬುಜ್ಜಿ ಅಲ್ಲಿ ನಡಿ. ಈಗೇನಿಲ್ಲ, ಎಲ್ಲ ನಿಲ್ಲಿಸ್ತೀವಲ್ಲ, ವೀಡಿಯೋ ಎಲ್ಲ ಕರೆಕ್ಟಾಗಂತೂ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಪೂಜೆ ಮೇಲೆ ಕಾನ್ಸಂಟ್ರೇಷನ್ ಇರೋದ್ರಿಂದ ನಾನು ಜಾಸ್ತಿ ಕರೆಕ್ಟಾಗಿ ವೀಡಿಯೋ ಎಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಆಲ್ರೆಡಿ ಆ ಸೈಡು ತೋರಿಸ್ತೀನಿ, ಈ ಸೈಡ್ ವಿಂಡೋಸ್ ಅದೆಲ್ಲ ನಿಲ್ಲಿಸಿದ್ದಾರೆ. ಮತ್ತು ಅಲ್ಲಿ ನೆಲ ನಿಲ್ಲಿಸಿದ್ದಾರೆ. ಮುಂದೆ ತೋರಿಸ್ತೀನಿ ಬನ್ನಿ. ಯಾವಾಗಲೂ ಇಷ್ಟು ಗೋಡೆ ಇದ್ದಿದೆ ಅಂತ ತೋರಿಸ್ತೀನಿ. ಬೆಳಗ್ಗೆಯಿಂದ ಮಾಡಿರೋ ಕೆಲಸ ಇದು, ಚೆನ್ನಾಗಿ ಮಾಡಿದ್ದಾರೆ. ಹೌದು, ಅಣ್ಣವರೇ ಮಾಡಿರೋದು. ಫುಲ್ ಬಿಲ್ಡಿಂಗ್ ಕೆಲಸ ಎಲ್ಲ ಇವರೇ ಮಾಡಿರೋದು ಅಂತ. ಇನ್ನೂ ಏನು ಮಾಡಿಲ್ಲ ಅಣ್ಣ, ಈಗ ಚಿಕ್ಕದಾಗಿ ಕಟ್ಟಿದ್ದೀರಾ. ಇನ್ನೂ ಬಿಲ್ಡಿಂಗ್ ಕೆಲಸ ತುಂಬ ಇದೆ ಮಾಡಿ. ನೋಡಿ ಇಲ್ಲಿ ನಿಲ್ಲಿಸಿರೋದು ಅಂದರೆ ನಮ್ಮದು ಇಲ್ಲಿ ಸ್ವಲ್ಪ ಜಾಗ ಇದೆ. ಹಿಂಗೆ ಬಂದು ಪೂರ್ವಕ್ಕೆ ಬಾಗಿಲಿರಬೇಕು ಅನ್ನೋದಕ್ಕೋಸ್ಕರ ನಾವು ಈ ರೀತಿ ಇಟ್ಟಿರೋದು. ನೀವು ನೆನಪಿಸ್ಕೊತಾ ಇದ್ದೀರಾ ನೋಡಿ ವಿಡಿಯೋ ಮಾಡಿಲ್ಲ ಅಂತ. ನಮ್ಗೆ ಅದ್ರ ಮೇಲೆ ಅಷ್ಟು ಬೆಳಗ್ಗೆ ಪೂಜೆ ಬ್ಯುಸಿಲಿ ಇದ್ಬಿಟ್ಟೆ. ಇಲ್ಲಾಂದ್ರೆ ಮಾಡಿಸಿದ್ರಾ? ಹಾಂ, ಮೇನ್ ವಿಡಿಯೋ ಮಾಡಲಿಲ್ಲ ಅಕ್ಕವ್ರು ಅಂತಿದ್ದ. ನನ್ನ ಮಗಳು ಬಂದು ಲಾಸ್ಟಲ್ಲಿ ಸ್ವಲ್ಪ ಮಾಡ್ಕೊಂಡ್ಲು, ನಾನೇ ಮಾಡಲಿಲ್ಲ. ನಮ್ಮ ಮೈವಣ್ಣವ್ರು ಬೇರೆ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದು ನಾನು ಬಂದಿಲ್ಲ ಅಂತ ಬೆಳಗ್ಗೆನೆ. ನೀವು ಓಯ್ ವಿಡಿಯೋ ಇಷ್ಟಪಡಲ್ವಂತೆ. ಯೂಟ್ಯೂಬಲ್ಲಿ ನೋಡಿದ್ರಾ? ಓ, ನೋಡ್ಬಿಟ್ಟಿದ್ರಲ್ಲ ಇನ್ನೇನು. ಇದು ಗೋಡೆ ಎದ್ದಿದೆ ನೋಡಿ, ಇದು ಅಟ್ಯಾಚ್ ಬಾತ್ರೂಮ್ ಇದು. ಓ, ವಿಡಿಯೋ ಮಾಡ್ತಾರಲ್ಲ ಅಂದಿದ್ರೆ. ಹಾಂ, ಅಯ್ಯಯ್ಯೋ, ಯಾವಾಗಲೂ ನ್ಯಾಚುರಲ್ ಆಗಿರಬೇಕು, ಫೇಕಾಗಿ ವಿಡಿಯೋ ಮಾಡಬಾರ್ದು. ನೋಡಿ ಇವಾಗ ಒಣ್ಣಂದು ಮಾಡಿದ್ದೀನಿ, ನ್ಯಾಚುರಲಾಗಿ ಎಷ್ಟು ಚೆನ್ನಾಗಿ ಬಂದೈತೆ ವಿಡಿಯೋ ಅಂತ. ನೀವೆಲ್ಲ ವೀಡಿಯೋಗೆ ಚೆನ್ನಾಗಿ ಇವ್ರನ್ನೇ ಸ್ಟಾರ್ಟಿಂಗಲ್ಲಿ ಕೇಳ್ಬಿಟ್ಟು ಮಾಡಿದೆ ವಿಡಿಯೋ ಮಾಡಲಾ ಅಂತ ಅವ್ರನ್ನ. ಅವ್ರ ಬಾಬಾ ಬೇರೆ ಬಾಬಾ ಮಾಡ್ರಕ್ಕ, ನಮ್ಮನ್ನು ಹೊತ್ಕೊಂಡು ಹೋಗ್ತಾರಾ ಮಾಡಿ ಅಂದ್ರೆ ಅವಾಗಿಂದ ಮಾಡ್ತೀವಿ.